ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಕ್ಚುಲಿ ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿರೋ ಹಾಗೆ ಇದು ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇರೋದು. ಬರೀ ಸುತ್ತೋದೇ ಆಯಿತು. ಇದು ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ ಒಂದು 5 o'clock ಅಂತ ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಈ ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಟೈಮು ನಾನು ಓನ್ ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇರೋದು. ಅದರಿಂದ ನನಗೆ ಸ್ವಲ್ಪ ಗಡಿಬಿಡಿ, ಯಾಕೆಂದರೆ ಏನಾದ್ರು ಮರ್ತೋಗ್ಬಿಟ್ಟಿರ್ತೀನ, ಇಲ್ಲ ಆ ಟೈಮಲ್ಲಿ ಇದು ತಂದಿಲ್ವಲ್ಲ ಅಂತ ಆ ಟೈಮಲ್ಲಿ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಪ್ರತಿಯೊಂದನ್ನು ಕೂಡ ನಾನು ಲಿಸ್ಟ್ ಮಾಡಿಕೊಂಡು ಮಿಸ್ ಮಾಡ್ದೇ ತೊಗೋಬೇಕು ಅಂತ ಹೇಳಿ ಪ್ರತಿಯೊಂದನ್ನು ತೊಗೊತಿದ್ದೀನಿ. ಆದರೆ ಏನೂ ಮಿಸ್ ಮಾಡ್ದೇ ಪೂರ್ತಿಯಾಗಿ ನಾನು ಹೇಗೆ ಮಾಡಬೇಕು ಪೂಜೆನ ಅಂತ ಅಂದ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದೆ. ಅದೊಂದು ತುಂಬ ಖುಷಿ ಇದೆ. ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಬಟ್ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ಹೇಳ್ಬೇಕಂದ್ರೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ಯಾಕಂದರೆ ನಾನು ಫಸ್ಟ್ ಟೈಮ್ ಬೇರೆ ಮಾಡ್ತಿರೋದು. ಇಷ್ಟು ವರ್ಷ ನಮ್ಮ ಮಮ್ಮಿ ಮಾಡೋದನ್ನ ನೋಡ್ತಿದ್ವಿ, ಅಷ್ಟಾಗಿ ನಾವು ಟೆನ್ಷನ್ ತೊಗೊತಿರ್ಲಿಲ್ಲ. ನಮ್ಮ ಮಮ್ಮಿನೇ ಎಲ್ಲ ತೊಗೊಂಡು ಬಂದು ಅವರೆಲ್ಲ ಪ್ರಿಪೇರ್ ಮಾಡ್ತಿದ್ರು. ಜಸ್ಟ್ ನಾವು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ವಿ ಅಷ್ಟೇ. ಬಟ್ ಇವಾಗ ನಾವೇ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಹೆಂಗೆ ಬರುತ್ತೋ ಹೆಂಗೆ ಮಾಡ್ತೀನೋ ಅನ್ನೋದೊಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇತ್ತು. ಹಾಗೆ ನಾನು ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ, ನಾನು ಮನಸ್ಪೂರ್ವಕವಾಗಿ ಮಾಡ್ತಿರೋದ್ರಿಂದ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ನೋ ಹೋಪ್ಸ್ ಅಂತೂ ಇತ್ತು. ಹಾಗೆಯೇ ಅದಕ್ಕಿಂತ ಚೆನ್ನಾಗೇ ಕೂಡ ಆಗಿದೆ. ಹಾಗೆ ಆಚೆ ಈ ಟೈಮಲ್ಲಂತೂ ನಾನು ಯಾವಾಗಲೂ ಬಂದಿರಲೇ ಇಲ್ಲ. ಯಾವಾಗೋ ತುಂಬ ರೇರು, ಅಂದರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಾಗ ಮಾರ್ನಿಂಗ್ ಬೆಳಗ್ಗೆ ಹೋಗ್ಬೇಕನ್ನೋ ಥರ ಇದ್ದಾಗ ಮಾತ್ರ ಈ ಥರ ಬಂದಿದ್ದು. ಅದು ಜೊತೇಲಿ ಯಾರು ಇರ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೆ ಇಷ್ಟದಲ್ಲಿ ಬಂದು ಕೂತ್ಕೊಂಡು, ಬಟ್ ಭಯ ಆಗ್ತಿತ್ತು. ಅಂದರೆ ಊರಲ್ಲಿ ಭಯ ಆಗ್ತಾ ಇರಲಿಲ್ಲ, ಮಾಮೂಲಿ ಪಬ್ಲಿಕ್ ಓಡಾಡ್ತಾ ಇರ್ತಾರಲ್ವ, ಮೇನ್ ರೋಡು ಹೈವೇ ರೋಡ್ ಬೇರೆ ನಮ್ಮದು, ಓಡಾಡ್ತಾ ಇರ್ತಾರೆ. ಸೊ ಅದೊಂದು ಭಯ ಇತ್ತು, ಬಿಟ್ಟರೆ ಬೇರೆ ಏನು ಭಯ ಇಲ್ಲ. ಹಾಗೆ ಸ್ವಲ್ಪ ಹೋಗ್ತಾ ಏನಕ್ಕಂತ ಗೊತ್ತಿಲ್ಲ ಬಸ್ ಬಂದಿರಲಿಲ್ಲ. ಹಿಂದಿನ ದಿನ ಕೂಡ ಬೇರೆ ಸ್ಟ್ರೈಕ್ ಆಗಿತ್ತು ಬಸ್ಗಳದ್ದು, ಗೌರ್ಮೆಂಟ್ ಬಸ್ಗಳದ್ದು. ಸೊ ಅದರಿಂದ ಬರೋದು ಲೇಟ್ ಆಗ್ತಿದೆಯೇನೋ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆಯೇ ಸ್ವಲ್ಪ ಬೆಳಕಾಗ್ತಾಯಿತ್ತು. ಅದು ನಮ್ಮ ಮನೆ ದೇವ್ರ ಬೆಟ್ಟ, ಅಲ್ಲಿ 24 hours ಲೈಟ್ ಆನಲ್ಲೇ ಇರುತ್ತೆ. ಅದನ್ನು ನೋಡೋಕ್ಕೆ ತುಂಬ ಇಷ್ಟ ನನಗೆ, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಾನು ಬಸ್ ಸ್ಟಾಪ್ ಹತ್ರ ಬಂದು 1 hour 1.5 hour ಆಗ್ತಾಯಿದ್ರು ಯಾವುದೂ ಬಸ್ ಬಂದಿಲ್ಲ. ನಾನು ಅಂದ್ಕೊಂಡು ಅಯ್ಯೋ ಬರಲ್ವೇನೋ ಇವತ್ತು, ನಾನು ಎಂಥ ದಿವಸ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ನಪ್ಪ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಹಾಗೆಯೇ ನನ್ನ ಮಗನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಪಾಪ ಏನು ಮಾಡ್ತಿರ್ತಾನೋ, ಮನ್ಗಿರೋ ಟೈಮಲ್ಲಿ ನಾನು ಈ ಥರ ಬಂದುಬಿಟ್ನಲ್ಲ ಅನ್ನೋದು ಒಂದು ಮೈಂಡಲ್ಲಿ, ಈ ಕಡೆ ಬಸ್ ಬಂದಿಲ್ಲ ಅನ್ನೋದು ಒಂದು ಮೈಂಡಲ್ಲಿ, ಹೋಗಿ ಬೇಗ ಎಲ್ಲ ತೊಗೊಂಬಂದ್ಬಿಡ್ಬೇಕು ಅನ್ನೋ ಮೈಂಡಲ್ಲಿ ಸಿಕ್ಕಾಪಟ್ಟೆ ಮಿಕ್ಸ್ಚರ್ ಆಫ್ ಮೈಂಡ್ ಸೆಟ್ ಇತ್ತು ನನಗಂತೂ. ಏನು ಮಾಡಲಿ, ಬಂದಿಲ್ಲ ಅಂದರೆ ಏನಪ್ಪ ಮಾಡಲಿ ಅಂತ ಅಂದ್ಕೊಂಡೆ. ಬಟ್ ಫೈನಲಿ ಚನ್ನಪಟ್ಟಣವ್ರಿಗೂ ಹೋಗೋ ಬಸ್ ಬಂತು. ಇದು ಬಿಡೋದು ಬೇಡ ಅಂಥೇಳಿ ನಾನು ಬಸ್ ಹತ್ಕೊಂಡು ಚನ್ನಪಟ್ಟಣಕ್ಕೆ ಬಂದೆ. ಚನ್ನಪಟ್ಟಣದಿಂದ ಮತ್ತೆ ಪ್ರೈವೇಟ್ ಬಸ್ಗೆ ಹತ್ಕೊಂಬಂದೆ. ಈ ಗೌರ್ಮೆಂಟ್ ಬಸ್ನೆಲ್ಲ ವೆಯ್ಟ್ ಮಾಡಿದ್ರೆ ಇನ್ನೂ ಲೇಟ್ ಆಗುತ್ತೆ, ಮತ್ತು ನಾನು ರಿಟರ್ನ್ ಆ ಕಡೆಯಿಂದ ಬರೋದು ಕೂಡ ಲೇಟ್ ಆಗಿಬಿಡುತ್ತೆ ಸಂಜೆ ಅಂತ ಹೇಳಿ ಪ್ರೈವೇಟ್ ಬಸ್ಗೆ ಹತ್ಕೊಂಡು ಬಂದು, ಅದಾದಮೇಲೆ ನಾನು ಆಟೋ ಬುಕ್ ಮಾಡಿಕೊಂಡು ಹೊರಟೆ. ಹಸ್ಬೆಂಡ್ ಜೊತೆನೇ ಬರ್ಬೋದಿತ್ತು, ಆದರೆ ಇವಾಗ ಹಸ್ಬೆಂಡ್ ಅಷ್ಟಾಗಿ ಎಲ್ಲೂ ಲಾಂಗ್ ಟೈಮ್ ಎಲ್ಲೂ ಬರೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆನೂ ಹಾಲು ಕರಿಬೇಕು, ಸಂಜೆ ಹಾಲು ಕರಿಬೇಕು, ಮಾವ ಒಬ್ಬರೇ ಕರಿಯೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮ ಹಸ್ಬೆಂಡು ಬಂದಿಲ್ಲ. ಇಲ್ಲಾಂದರೆ ಅವರು ಕೂಡ ಜೊತೆ ಬರ್ತಾಯಿದ್ರು. ಅವ್ರಿಗೂ ಕೂಡ ಈ ಥರ ಇಷ್ಟ, ಏನಾದ್ರು ಬಂದು ತೊಗೊಂಡೋಗ್ಬೇಕು ಅನ್ನೋದು ತುಂಬ ಇಷ್ಟ. ಬಟ್ ಸಿಚುಯೇಷನ್ ಏನು ಮಾಡೋಕ್ಕಾಗಲ್ಲ. ಸರಿ, ನಾನು ಒಬ್ಬಳೇ ಹೋಗ್ಬಿಟ್ಟು ಬರ್ತೀನಿ, ಮಗುನ ನೋಡ್ಕೊಳ್ಳಿ, ಅವನ್ನ ಕಳಿಸಿ ಅಂಗನವಾಡಿಗೆ, ಮನೇಲಿ ಏನು ಕೆಲಸ ಇರುತ್ತೋ ಹಾಗೆ ನಿಮ್ಮ ಕೆಲಸ ಏನು ಅಂತ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಬೆಳಗ್ಗೆ ಆ್ಯಕ್ಚುಲಿ 6 ಗಂಟೆ ಅಷ್ಟಲ್ಲಿ ನಮ್ಮ ಮಮ್ಮಿ ಮನೇಲಿ ಇರಬೇಕಂತ ಅಂದ್ಕೊಂಡಿದ್ದೆ. ಬಟ್ ಈ ಬಸ್ಸು ಪ್ರಾಬ್ಲಮಿಂದ 2 hour ಲೇಟಾಗಿ 8 ಗಂಟೆ ಅಷ್ಟಲ್ಲಿ ನಾನು ನಮ್ಮ ಮಮ್ಮಿಗೂ ಮನೆಗೆ ಹೋದೆ. ನಮ್ಮ ಮಮ್ಮಿ ಅಂತೂ ಫುಲ್ಲು ಶಾಕು, ನಗ್ತಾ ಇದ್ದಾರೆ. ಏನಿಲ್ಲ ಇದು ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ, ನಾನೇನೋ 10 ಗಂಟೆಗೆ ಬಿಡ್ತೀಯಾ ಅಂತ ಅಂದ್ಕೊಂಡ್ರೆ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಿದ್ರು. ನಾನು ಹೇಳ್ದೆ, ಇಲ್ಲ ಈ ಥರ 10 ಗಂಟೆಗೆ ನಾನು ಬಂದರೆ ಇನ್ನೆಲ್ಲ ತೊಗೊಂಡೋಗೋದು ಯಾವಾಗ, ರಿಟರ್ನ್ ಹೋಗೋಷ್ಟಲ್ಲಿ ಟೈಮ್ ಆಗುತ್ತಲ್ವ, ಅದಕ್ಕೆ ಬಂದುಬಿಟ್ಟೆ, ಇನ್ನೂ ಬೇಗ ಬರೋಣ ಅಂತ ಅಂದ್ಕೊಂಡೆ. ಬಟ್ ಬಸ್ಸಿಂದ ಆಗಿಲ್ಲ ಅಂತೇಳಿ ನಮ್ಮ ಮಮ್ಮಿಗೆ ಹೇಳ್ದೆ. ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿಪಟ್ಟರು. ಆದರೆ ನಮ್ಮ ಮನೇಲಿ ಇನ್ನೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡ್ರು. ಯಾಕೆಂದರೆ ನನ್ನ ಮಗ ಒಬ್ಬ ಹೋಗಿಲ್ವಲ್ಲ, ಅವನೋಗಿದ್ರೆ ನಿಜವ ಎಲ್ಲ ಖುಷಿ ಆಗ್ತಾಯಿದ್ರು. ಅವನಿಲ್ವಲ್ಲ, ಅದಕ್ಕೆ ಯಾರು ಅಷ್ಟಾಗಿ ತೋರಿಸಿಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಏಕೆಂದರೆ ಅವರು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ವ. ಸೊ ಅವರು ರೆಡಿ ಆಗ್ತಾಯಿದ್ರು. ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ 1 ವೀಕಿಂದನೇ ಈ ಹಬ್ಬದ ಪ್ರಿಪ್ರೇಷನ್ನು, ಈ ಇದೇನು ಹೂದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಈ ಒಂದು ಹಬ್ಬ ಇನ್ನೂ 3 ದಿವಸ ಇದೆ ಅನ್ನಂಗೆ ಬಂದಿದ್ದೀನಿ. ಆಗಲೇ ಒಂದು 7:45 8 ಗಂಟೆ ಆಗಿದೆ ಇಲ್ಲಿ.
ಆಲ್ರೆಡಿ ಎಲ್ಲ ಹೂವು ಹಣ್ಣು ಆಗಲೇ ಹಬ್ಬದ್ದು ಒಂದು ಕಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಮಮ್ಮಿ ಮನೇಲಿ ಇದ್ದಾಗ ಈ ಥರ ನೋಡ್ತಾ ಇದ್ದೆ ನಾನು. ಹಬ್ಬದ ಟೈಮಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ, ಜಾಸ್ತಿ ಜನ ಇರ್ತಾರೆ, ರಶ್ ಎಷ್ಟಿರುತ್ತೆ ಅಂದರೆ ಈ ರೋಡಲ್ಲಿ. ಇವಾಗ ಇಷ್ಟು ಖಾಲಿ ಇದೆ, ಹಬ್ಬದ ಟೈಮಲ್ಲಂತೂ ಕಾಲಿಡೋಕ್ಕಾಗಲ್ಲ, ಗಾಡಿ ಅಂತೂ ಓಡ್ಸೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟಾಗಿ ಜನ ಇಲ್ಲ. ಆದರೂ ಹೂವುಗಳನ್ನೆಲ್ಲ ನೋಡೋಕೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಮಮ್ಮಿ ಟಿಫನ್ ಕೊಟ್ಟರು. ಫಸ್ಟು ಟಿಫನ್ ಮಾಡು, ಅಲ್ಲಿಂದ ಬಂದಿರ್ತೀಯಾ, ಏನು ತಿಂದಿರಲ್ಲ ಅಂತೇಳಿ ಟಿಫನ್ ಕೊಟ್ಟರು. ನನ್ನ ಫೇವ್ರೆಟ್ಟು, ಆ್ಯಕ್ಚುಲಿ ನಮ್ಮ ಮಮ್ಮಿ ಮಾಡೋದೆಲ್ಲನೂ ನನ್ನ ಫೇವ್ರೆಟ್ಟೇ. ಹಾಗೆ ದೋಸೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು 8 ಗಂಟೆಗೇ ಟಿಫನ್ ಮಾಡಿಬಿಟ್ಟೆ. ಅದಾದಮೇಲೆ ಟಿಫನ್ನು ಮಾಡ್ತಿದ್ದಂಗೆ ಒಬ್ಬೊಬ್ಬರ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಸರಿ, ಅದಾದಮೇಲೆ ನಾನು ಬ್ಲೌಸ್ ಸ್ಟಿಚಿಂಗ್ ಅಂತ ಕೊಟ್ಟಿದ್ದೆ. ಹಬ್ಬಕ್ಕೇ ಬ್ಲೌಸು, ರೇಷ್ಮೆ ಸೀರೆ ಬ್ಲೌಸ್ ಕೊಟ್ಟಿದ್ದೆ. ಲಾಸ್ಟ್ ಟೈಮ್ ಬಂದಾಗಲೇ ಅದನ್ನು ಹೊಲಿಯೋಕ್ಕೆ ಕೊಟ್ಟಿದ್ದೆ, ಬಟ್ ಇನ್ನೂ ಈಸ್ಕೊಂಡಿರಲಿಲ್ಲ. ಅದಕ್ಕೆ ಈ ಟೈಮ್ ಹೇಗಿದ್ರು ಬಂದಿದ್ದೀನಲ್ವ ಅಂತೇಳಿ ಅದನ್ನು ಈಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಫೋನ್ ಮಾಡ್ಕೊಂಡು ಹೋದೆ. ನಮ್ಮ ಡ್ಯಾಡಿ ಪಾಪ ನಾವು ಏನಕ್ಕೆ ಹೋಗ್ಬೇಕು ಅಂದರು, ಏನೇ ತೊಗೋಬೇಕು ಬಾ ಡ್ಯಾಡಿ ಅಂತ ಹೇಳಿದ್ರು ನಮ್ಮ ಡ್ಯಾಡಿ ಇಲ್ಲ ಆಗಲ್ಲ ನೀವೇ ಹೋಗಿ ಅಂತ ಯಾವತ್ತೂ ಕೂಡ ನಮಗೆ ರಿಟರ್ನು ಈ ಥರ ಹೇಳಿದ್ದೇ ಇಲ್ಲ. ಸರಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಅದೊಂದು ನಾವು ತುಂಬಾ ಲಕ್ಕಿ ಅಂದರೆ ಲಕ್ಕಿ. ನಮ್ಮ ಡ್ಯಾಡಿ ಯಾವತ್ತೂ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಇವಾಗೆ ಅಂತಲ್ಲ, ನಮಗೆ ಬುದ್ಧಿ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ಡ್ಯಾಡಿ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೇ ನಮ್ಮ ಡ್ಯಾಡಿ ಅಂದರೆ ನಮ್ಗೆ ತುಂಬ ಇಷ್ಟ. ಹಾಗೆಯೇ ನಮ್ಮ ಡ್ಯಾಡಿ ಕೂಡ ನೋಡ್ಕೋತಾರೆ. ಇಲ್ಲೂ ಕೂಡ ಅಷ್ಟೇ, ನಮ್ಮ ಡ್ಯಾಡಿ ಆ್ಯಕ್ಚುಲಿ ಏಜ್ ಆಗಿದ್ರು ಕೂಡ ಇಲ್ಲ ನನ್ನ ಕೈಲಿ ಆಗಲ್ಲಮ್ಮ ಅಂತ ಕೂಡ ನಮ್ಮ ಡ್ಯಾಡಿ ಯಾವತ್ತೂ ಹೇಳಿಲ್ಲ. ನಮ್ಗೆ ಅದೊಂದು ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಹೇಳೋಕ್ಕೋದ್ರೆ ನಿಜವಾಗ್ಲೂ ಸಾಲೋದೇ ಇಲ್ಲ, ಅಷ್ಟಿರುತ್ತೆ. ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಪಾಪ ನಮ್ಮ ಡ್ಯಾಡಿಗೆ ಆ್ಯಕ್ಚುಲಿ ಕೈ ಸ್ವಲ್ಪ ಚಾನಲ್ ಏನೋ ಇದಾಗಿ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಆದ್ರೂ ನಮ್ಮ ಡ್ಯಾಡಿನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಗಾಡಿ ಓಡಿಸ್ತೀನಿ, ಬಟ್ ನಮ್ಮ ಡ್ಯಾಡಿನೆಲ್ಲ ಕೂಡಿಸ್ಕೊಂಡು ಹಿಂದೆಗಡೆಲ್ಲ ನಾನು ಓಡಿಸಲ್ಲ. ಯಾವಾಗಿದ್ರೂ ನಮ್ಮ ಡ್ಯಾಡಿ ಮುಂದೆ ಕೂತ್ಕೋಬೇಕು, ನಾವು ಮಗಳಾಗಿ ಹಿಂದೆ ಕೂತ್ಕೊಳ್ಳೋದೇ ನಂಗೆ ಇಷ್ಟ. ನಾನು ಆಲ್ಮೋಸ್ಟ್ ನನ್ನ ಮದುವೆ ಸೆಟ್ ಆದಾಗಿಂದ, ಅಂದರೆ ನನ್ನ ಎಂಗೇಜ್ಮೆಂಟ್ ಟೈಮಿಂದನೂ ನಾನು ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಕೊಡೋದು. ಯಾಕಂದರೆ ಆವಾಗಲೇ ನಾನು ಬ್ಲೌಸ್ ಹೊಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಂಗೇಜ್ಮೆಂಟ್ ಟೈಮಿಂದ. ಆಲ್ಮೋಸ್ಟ್ ಇದು 4-5 ಇಯರ್ಸ್ ಇಂದನೂ ನಾನು ಇಲ್ಲೇ ಹೊಲಿಸ್ತೀನಿ. ತುಂಬಾ ಚೆನ್ನಾಗಿ ಹೊಲಿತಾರೆ, ನಾವು ಹೇಗೆ ಹೇಳ್ತೀವೋ ಹಾಗೆ ಹೊಲ್ಕೊಡ್ತಾರೆ. ಹಾಗೆಯೇ ಯುನೀಕ್ ಡಿಸೈನ್ನ ಅಪ್ಲೈ ಮಾಡ್ತಾರೆ. ನಂಗೆ ಅದು ತುಂಬ ಇಷ್ಟ. ನಮಗೂ ಕೂಡ ರೆಫರ್ ಮಾಡ್ತಾರೆ, ಇದು ಹೊಲ್ಸಿದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾವು ಏನೇ ಹೇಳಿದ್ರು ಅದೇ ಥರನೇ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ತಾರೆ. ನಂಗೆ ನಿಜವಾಗ್ಲೂ ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಹೊಲ್ಸೋಕ್ಕೂ ನನಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ಈ ಎಂಬ್ರಾಯ್ಡ್ರೀಸ್ ಎಲ್ಲ ನಂಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ, ಬಟ್ ನನಗೆ ಏನಂದರೆ ಇದಕ್ಕೆಲ್ಲ ಜಾಸ್ತಿ ಅಮೌಂಟ್ ಇಡೋದು ನನಗಿಷ್ಟ ಇಲ್ಲ. ಸೊ ನಾನು ಮಾಡಿಸಲ್ಲ, ಜಸ್ಟ್ ಸಿಂಪಲಾಗಿ ಅಷ್ಟೇ ಬ್ಲೌಸ್ನ ಹೊಲ್ಸ್ಕೊತೀನಿ. ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ಗೆ ಅಂತ ಇನ್ನೊಂದು ಸ್ಯಾರಿ ಕೊಟ್ಟು ಬ್ಲೌಸ್ನ ಈಸ್ಕೊಂಬಂದೆ. ಅದಾದಮೇಲೆ ನಮ್ಮ ಡ್ಯಾಡಿ ಇಲ್ಲಿ ವಾರಿಯರ್ ಬೇಕ್ರಿ ಕರ್ಕೊಂಬಂದರು. ನನ್ನ ಮಗನಿಗೆ ಯಾವಾಗ ಹೋದ್ರೂ ನಮ್ಮ ಡ್ಯಾಡಿ ತಿಂಡಿ ಕೊಟ್ಟು ಕಳಿಸ್ತಾರಲ್ವ, ಸೊ ಹಾಗೆ ಕರ್ಕೊಂಬಂದುಬಿಡ್ತಾ ಅಲ್ಲೂ ತಿಂಡಿಗಳನ್ನೆಲ್ಲ ತೆಗೆದುಕೊಟ್ರು. ಅದಾದಮೇಲೆ ನಾನು ಮನೆಗೆ ಹೋಗಿ ನಮ್ಮ ಮಮ್ಮಿನೂ ಕರ್ಕೊಂಡು, ಮತ್ತು ನಮ್ಮ ಮಮ್ಮಿ ಟಿಫನ್ ಎಲ್ಲ ಮಾಡಬೇಕಿತ್ತು. ಸೊ ಟಿಫನ್ ಎಲ್ಲ ಮಾಡ್ಕೊಂಡು ಮಮ್ಮಿ ಕರ್ಕೊಂಡು ಮೇಯ್ನಾಗಿ ಎಂತಕ್ಕೆ ಬಂದಿದ್ದೀನಿ ಬೆಂಗಳೂರಿಗೆ ಅದನ್ನು ತೊಗೊಳಕ್ಕೆ ಅಂತ ನಮ್ಮ ಮಮ್ಮಿ ಜೊತೆನೇ ಬಂದೆ. ಆ್ಯಕ್ಚುಲಿ ನನಗೆ ಲಕ್ಷ್ಮಿ ಕೂಡ್ಸೋಕ್ಕೆ ಮುಖವಾಡ ಬೇಕಿತ್ತು, ಬೆಳ್ಳಿದು. ಅದನ್ನು ತೊಗೋಬೇಕು ಅಂತಲೇ ನಾನು ಇವತ್ತು ಮೇನಾಗಿ ಬೆಂಗಳೂರಿಗೆ ಬಂದಿರೋದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ 2 ಸತಿ ಬಂದಾಗಲೂ ನಾನು ನೋಡ್ಕೊಂಡು ಹೋಗಿದ್ದೆ ಯಾವ ಥರ ತೊಗೋಬೇಕು, ಯಾವ ಇದರಲ್ಲಿ ತೊಗೋಬೇಕು ಅಂತ. ಸರಿ, ಹಬ್ಬ ಆ ಥರ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದೆ. ನಮ್ಮ ಮಮ್ಮಿ ಮತ್ತು ನನ್ನ ಹಸ್ಬೆಂಡ್ ಹೇಳಿದರು ಊರಲ್ಲೇ ನೋಡ್ಬೋದಲ್ವಾ ಅಂತ ಹೇಳಿದರು. ಬಟ್ ನನಗೆ ಊರಲ್ಲಿ ಅಷ್ಟು ಇಷ್ಟ ಆಗಿಲ್ಲ, ಏಕೆಂದರೆ ಅಲ್ಲಿ ನಾನು ನೋಡಿಲ್ಲ ಹೇಗೆ ಸಿಗುತ್ತೆ ಅಂತ. ಬಟ್ ಇಲ್ಲಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ಆಗಲಿ, ಪ್ಯೂರ್ ಬೆಳ್ಳಿ ಅಂತ ಹೇಳಿದ್ರಲ್ವ, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ ಆಗಿ, ಇಲ್ಲ ನಾನು ಬೆಂಗಳೂರಲ್ಲೇ ತೊಗೋತೀನಿ ಅಂತೇಳಿ ಇಲ್ಲಿಗೆ ಬಂದಿದ್ದು ಇವತ್ತು. ಮುಖವಾಡ ಎಲ್ಲ ತೊಗೊಳ್ಳುವಾಗ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ನನಗೆ ಪರ್ಫೆಕ್ಟಾಗಿ ಇಂಥದ್ದೇ ಬೇಕು, ಅಂದರೆ ಕಾನ್ಸಂಟ್ರೇಟ್ ಎಲ್ಲ ಅಲ್ಲೇ ಇರುತ್ತಲ್ವ, ಸೊ ನಂಗೆ ವೀಡಿಯೋ ಮಾಡ್ಕೋಬೇಕಂತ ಅನಿಸಿಲ್ಲ. ಅದಾದಮೇಲೆ ನಮ್ಮ ಮಮ್ಮಿ ಸ್ವಲ್ಪ ಬಳೆ ಎಲ್ಲ ಕೊಡಿಸಿದ್ರು ನನಗೆ. ಬಳೆ ಎಲ್ಲ ತೆಗೆಸ್ಕೊಂಡು ತರಕಾರಿ ಸ್ವಲ್ಪ ಮನೆಗೆ ತೊಗೊಳಕ್ಕೆ ಹೇಳಿ ಮಮ್ಮಿನೇ ಎಲ್ಲ ತೊಗೊಂಡು ಕೊಟ್ಟರು. ಮನೆಗೆ ಹೋಗಿದ್ದೆ, ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ಟೆ ನಾನು. ಫಸ್ಟ್ ನಾನು ಊರಿಗೆ ಹೋಗಬೇಕು, ಮಗ ಬೇರೆ ವೆಯ್ಟ್ ಮಾಡ್ತಿರ್ತಾನೆ ಅಮ್ಮ ಎಲ್ಲೋದ್ರು ಅಂತ. ಮೇಯ್ನಾಗಿ ಅದು ನನಗೆ ಮೈಂಡಲ್ಲಿತ್ತು, ಫಸ್ಟು ಮಗನ ನೋಡಬೇಕು ಅಂತ ಹೇಳಿ. ಅವನಿಗೂ ಸ್ವಲ್ಪ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಅದಾದಮೇಲೆ ಚನ್ನಪಟ್ಟಣ ಬಂದಿದ್ದ ತಕ್ಷಣ ನಮ್ಮ ಹಸ್ಬೆಂಡ್ ತಮ್ಮ ಧರ್ಣು ಪಾಪ ಅವನು ಕಾಲೇಜಿಂದ ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದ. ಸರಿ ಅಂತೇಳಿ ಅವನ ಜೊತೆ ನಾನು ಊರಿಗೆ ಹೊರಟೆ.
ಬರ್ತಾನೆ ನಂಗೆ ತುಂಬ ಖುಷಿ ಫೀಲ್ ಆಗ್ತಾಯಿತ್ತು. ಯಾಕಂದರೆ ನಾನು ಅಂದ್ಕೊಂಡಾಗೇ ದೇವರಿಗೆ ಮುಖವಾಡ ತೊಗೊಂಡೆ, ದೇವರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡನಲ್ಲ, ಅದೊಂದು ಖುಷಿ ಆಗ್ತಾಯಿತ್ತು. ಇನ್ನೇನಿಲ್ಲ ಎಲ್ಲ ತೊಗೊಂಡಿದ್ದಾಯಿತು ಅನ್ನೋದೊಂದು ಸಮಾಧಾನ ಇತ್ತು. ನಾನು ಬರೋದು ಆಲ್ಮೋಸ್ಟ್ ಸಂಜೆ ಆಯಿತು. ಮನೆಗೆ ಹೋದರೆ ಒಂದು ರಾಶಿ ಕೆಲಸ ಇತ್ತು. ಸರಿ ಅಂತೇಳಿ ಅದನ್ನು ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳೋಕ್ಕೇ ನಾನು ಟ್ರೈ ಮಾಡ್ತಿದ್ದೆ. ಯಾಕೆಂದರೆ ನೆಕ್ಸ್ಟ್ ಇನ್ನು ಒಂದೇ ದಿವಸನೇ ಇದ್ದಿದ್ದಲ್ವ ಟೈಮು, ಎಲ್ಲನೂ ಒಂದೇ ದಿವಸ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತೇಳಿ ಬೇಗ ಬೇಗನೆ ಎಲ್ಲ ಮಾಡಿಕೊಂಡೆ. ಅದ್ರ ಜೊತೆಗೆ ನನಗೆ ಮೆಹಂದಿ ಹಾಕೋಬೇಕಂತ ತುಂಬಾ ಆಸೆ ಇತ್ತು. ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಏನೇ ಒಂದು ಹಬ್ಬ ಆಗಲಿ, ಫಂಕ್ಷನ್ ಆಗಲಿ, ಸ್ಕೂಲಲ್ಲೂ ಫಂಕ್ಷನ್ ಆಗಲಿ, ಫಸ್ಟು ನಾನು ನನ್ನ ತಂಗಿ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ನಾವು ನಿಂತ್ಕೊಂಡ್ಬಿಡ್ತಾಯಿದ್ವಿ. ಈ ಮೆಹಂದಿ ಅಂದರೆ ಏನಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇಷ್ಟ. ಲಾಸ್ಟ್ ಟೈಮ್ ಹಬ್ಬದಲ್ಲೂ ಕೂಡ ನಾನು ಹಾಗೆ ಡಿಸೈಡ್ ಮಾಡಿದ್ದೆ, ನೆಕ್ಸ್ಟ್ ಹಬ್ಬದಲ್ಲಿ ನಾನು ಒಂದು 2 ಡೇಸ್ ಮುಂಚೆನೇ ಹಾಕೋಬೇಕು ಅಂತ ಹೇಳಿ. ಹಾಗೆಯೇ 2 ಡೇಸ್ ಮುಂಚೆನೇ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಹಾಕ್ಕೊಡೋರು ನನಗೆ ಕೈ ಕೊಟ್ಟರು. ಸೊ ಅದರಿಂದ ಇಲ್ಲಿ ನವ್ಯ ಅಂತ ಇದ್ದಾಳೆ, ಅವಳು ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಇಬ್ಬರು ಕೈಗೊಬ್ಬರು ಹಾಕ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀವಿ. ಬಟ್ ತುಂಬಾ ಫನ್ನಿಯಾಗಿತ್ತು. ಸಿಕ್ಕಾಪಟ್ಟೆ ನಕ್ಕಿದ್ದೀವಿ ಅವತ್ತು ನೈಟು. ಮೆಹಂದಿ ಹಾಕ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಅಷ್ಟು ನಕ್ಕಿ ನಕ್ಕಿ ಕೈಯೆಲ್ಲ ವೈಬ್ರೇಟ್ ಆಗ್ತಾಯಿತ್ತು. ಅಷ್ಟು ನಕ್ಕಿ ಕಾಮಿಡಿ ಮಾಡಿಕೊಂಡು, ಅಲ್ಲಿ ಚಿಂಟು ಅಂತ ಬೇರೆ ಕೂತಿದ್ನಲ್ಲ, ಅವನಂತೂ ಹೆವಿ ನಗಿಸ್ತಾ ಇದ್ದ ಅದು ಇದು ಹೇಳ್ಕೊಂಡು. ಹಾಗೆಯೇ ಎಂಜಾಯ್ ಮಾಡಿಕೊಂಡು ಹಾಕ್ಕೊಂಡ್ವಿ. ಆಲ್ಮೋಸ್ಟ್ ಇದು 11 ಗಂಟೆ ಆಗಿತ್ತು. ಇದು ಮೆಹಂದಿ ಹಾಕೊಳ್ಳೋ ಟೈಮು. ನಿದ್ದೆ ಬರ್ತಾಯಿದೆ, ಬಟ್ ಮೆಹಂದಿ ಹಾಕೋಬೇಕು ಅನ್ನೋದೊಂದು ಕ್ರೇಜ್ ಒಂದಿದೆ. ಜೊತೆಗೆ ಇನ್ನೊಂದೇನೆಂದರೆ ಇಬ್ಬರು 4 ಕೈಗೂ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಇತ್ತು. ನಿಜವಾಗ್ಲೂ ನಾವು ಹೆಂಗೆ ಹಾಕ್ಕೊಂಡಿದ್ದೀವಿ ಅಂದರೆ, ಮೆಹಂದಿ ಹಾಕ್ಕೊಂಡಾದ್ಮೇಲೆ ಅದೇ ಕೈಯಲ್ಲೇ ಇಬ್ಬರು ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊಂಡ್ವಿ. ಆ ಥರ ಒಂಥರ ಚೆನ್ನಾಗಿತ್ತು. ಮೆಹಂದಿ ಹಾಕ್ಕೊಳ್ಳೇಬೇಕು ಅಂತ ಅದು ಎಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಾನು ಮೆಹಂದಿ ಹಾಕೊಳ್ಳೋಕೆ ಕೂತ್ಕೊಂಡೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟು ಬೇಗ ಮುಗಿಸ್ಕೊಂಡೆ. ಅಂದರೆ ಬೆಳಗ್ಗೆ ಮಾಡ್ಕೊಳ್ಳೋದನ್ನು ಬೆಳಗ್ಗೆಗೆ ಪೆಂಡಿಂಗ್ ಇಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಪಟಪಟ ಅಂತ ಮಾಡ್ಕೊಂಬಿಟ್ಟೆ. ಮಗುನೂ ಬೇಗ ಮಲಗಿಸಿ ನಾನು ಬೇಗ ಊಟ ಮಾಡಿ ರೆಡಿ ಆದೆ ಮೆಹಂದಿ ಹಾಕ್ಕೊಳ್ಳೋಕ್ಕೆ. ಆದರೆ ಲಾಸ್ಟ್ ಟೈಮ್ ಸ್ಪಂದನಾಗ ಹೇಳಿದ್ನಲ್ವ, ಪಾಪ ಅವಳು ಮಲ್ಕೊಂಬಿಟ್ಟಿದ್ಲು. ಹೋಗಿದ್ದೆ, ಬಟ್ ಅವಳು ಎದ್ದಿಲ್ಲ. ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಅಯ್ಯೋ ಏನಪ್ಪ ಮಾಡೋದು ಮೆಹಂದಿ ಹಾಕ್ಕೊಳ್ಬೇಕಂತ ಹೇಳಿ. ಆದರೆ ನಮ್ಮ ಮೇಡಮ್ ಅವರು ಅಂದರೆ ನವ್ಯ ಅವರು ನಮಗೆ ಅಂತ ಕಾಯ್ಕೊಂಡು ಕೂತಿದ್ರು ಪಾಪ. ಅಂದರೆ ಯಾವಾಗಲೂ ಮಳೆ ನಮ್ಮ ಜೊತೆನೇ ಆಲ್ಮೋಸ್ಟ್ ಓಡಾಡ್ಕೊಂಡಿರ್ತಾಳಲ್ವ. ಸೊ ಹೇಳಿದೆ, ನವ್ಯ ನಿಂಗೆ ಹಾಕೋಕ್ಕೆ ಬರುತ್ತಾ ಅಂತೇಳಿ. ಹ್ಞೂ ಅಕ್ಕ ಮ್ಯಾನೇಜ್ ಮಾಡ್ತೀನಿ ಅಂತೇಳಿದ್ಲು. ಸರಿ ಅಂತೇಳಿ ಇಬ್ಬರು ಈ ಥರ ಮ್ಯಾನೇಜ್ ಮಾಡ್ಕೊಂಡು ಹಾಕ್ಕೋತಿದ್ದೀವಿ. ನಗ್ತಾನೆ ಸ್ವಲ್ಪ ಜಾಸ್ತಿ ಆ ಕಡೆ ಹರಡ್ಬಿಡ್ತು. ಕೈ ಶೇಕ್ ಆಗ್ತಾಯಿತ್ತು ನಗಕ್ಕೆ ಹೋಗಿ. ಮಮ್ಮಿ ಮಲ್ಕೊಬಿಡ್ತಾ? ಮಮ್ಮಿ ಆಗಲೇ ಟ್ರೈನ್ ಹತ್ತಿರ್ತದೆ. ಬೆಳಿಗ್ಗೆ ಬೇಗ ಎದ್ದೇಳ್ತಾರಲ್ಲ ಅವರು. ಹೇಳ್ತದೆ ಬೆಳಕಾಗಿರ್ತದೆ. ಬಟ್ ಯಾರು ಎದ್ದಿಲ್ಲಪ್ಪ ನಾನು ಇವತ್ತು ಹೋಗುವಾಗ. ಸೋಂಬೇರಿಗಳೆಲ್ಲ. ಹಾಂ ಸೋಂಬೇರಿ ಇದಾಕಿ ಇಲ್ಲಿ ಹಾಕು. ಹೇಗೋ ಇಬ್ಬರು ಮ್ಯಾನೇಜ್ ಮಾಡ್ಕೊಂಡು ಮೆಹಂದಿ ಎಲ್ಲ ಹಾಕ್ಕೊಂಡ್ವಿ. ಅದಾದಮೇಲೆ ಈ ಥರ ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು, ಇಬ್ಬರು ಕೈಗೂ ಒಂದೇ ಥರ ಹಾಕ್ಕೊಂಡಿದ್ವಲ್ಲ. ಅದಕ್ಕೆ ಅಂತೇಳಿ ಈ ಥರ ಫೋಟೋಸು ತೊಗೊಳ್ಳೋಣ ಅಂಥೇಳಿ ವೀಡಿಯೋನೇ ಮಾಡ್ಕೊತಾ ಇದ್ದೀವಿ. ಒಳ್ಳೆ ಚಿಕ್ಕ ಮಕ್ಕಳು ಥರ ಈ ಥರ ಕೈನ ಆ ಕಡೆ ಈ ಕಡೆ ಮಾಡೋದು, ಡ್ಯಾನ್ಸ್ ಕೈಯಲ್ಲೇ ಡ್ಯಾನ್ಸ್ ಮಾಡೋದು, ಈ ಥರ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ನಿದ್ದೆ ಬರ್ತಾಯಿತ್ತು, ಆದ್ರೂ ಈ ಥರ ಕಾಮಿಡಿ ಮಾಡಿಕೊಂಡು ಆಟ ಆಡಿಕೊಂಡು ಇದ್ವಿ. ಆಯಿತು. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಾ ಇರೋದು